ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಮತ್ತು ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ದೇವನಹಳ್ಳಿ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಗಳನ್ನು ಹೂವಿನ ಪಲ್ಲಕ್ಕಿ ಬೆಳ್ಳಿ ರಥಗಳೊಂದಿಗೆ ಗ್ರಾಮ ಪಂಚಾಯಿತಿಗಳು ಪುರಸಭೆಗಳ ವತಿಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೈಚಾಪುರ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶ್ರೀ ಗಣಪತಿ ದೇವಾಲಯಕ್ಕೆ ನಿರ್ಮಾಣಕ್ಕೆ ಅಣ್ಣೇಶ್ವರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಪೂಜೆಯನ್ನು ನೆರವೇರಿಸಿದ ನಂತರ ಮಾತನಾಡಿದರು. ಈ ವೇಳೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯನಿಯರು ಹಾಗೂ ಶಿಕ್ಷಕ ವರ್ಗ, ಗ್ರಾಮದ ಮುಖಂಡರುಗಳು ಹಾಜರಿದ್ದರು. ತಾಲೂಕು ಬೈಚಾಪುರ ಗ್ರಾಮದಲ್ಲಿ ಈ ಎಚ್.ಜೆ. ಗೋವಿಂದಗೌಡ ಅತ್ಯುತ್ತಮ ಪ್ರಶಸ್ತಿ ಪಡೆದಿರುವಂಥ ಶಾಲೆ ಇದಾಗಿರೋದ್ರಿಂದ ಈ ಶಾಲೆಗೆ ಬೇಕಾಗಿರೋ ಅನುಕೂಲಗಳೆಲ್ಲ ಪಂಚಾಯತಿಗಳಿಂದ ಮಾಡಿಸಿ, ಕಂಪ್ಯೂಟರ್ ಇರ್ಬೋದು, ಆಮೇಲೆ ಅಂಗನವಾಡಿ ಇರ್ಬೋದು, ಶಿಕ್ಷಕಿ ಭವನಗಳು ಇವೆಲ್ಲ ಮಾಡ್ತಾ ಇರುವಾಗ ಈ ಒಂದು ಶಾಲೆಗೆ ವಿಘ್ನೇಶ್ವರನ ಒಂದು ಆಶೀರ್ವಾದ ಇರಲಿ. ಹಾಗಾಗಿ ಈ ಶಾರದಾಂಬೆ ಆಶೀರ್ವಾದ ಇರಲಿ. ಮಕ್ಕಳು ಈ ಭಾರತದಲ್ಲಿ ಉತ್ತಮವಾಗಿ ಆಗಿರುವಂಥ ಪ್ರಜೆಗಳಾಗಲಿ ತಯಾರಾಗಲಿ ಅಂತ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಇಲ್ಲಿ ವಿನಾಯಕನ ಒಂದು ಚಿಕ್ಕದಾಗಿ ಗುಡಿ ಗ್ರಾಮಸ್ಥರು ಹಾಗೂ ಮುಖ್ಯ ಈ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಂದ ಈ ಒಂದು ಮಾಡಬೇಕು ಅಂತ ಒಂದು ಮನವಿ ಬಂದಾಗ ಇದನ್ನು ಊರಲ್ಲೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಇದಕ್ಕೆ ಬೇಕಾಗಿರೋಂಥ ಧನ ಸಹಾಯ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನನಗೂ ತುಂಬ ಖುಷಿ ಆಗ್ತದೆ. ಹಾಗಾಗಿ ಇದೇ ಥರ ಈ ಮಕ್ಕಳನ್ನ ತಿದ್ದಿ ಒಳ್ಳೆ ಉನ್ನತ ಪ್ರಜೆಗಳನ್ನಾಗಿ ಮಾಡೋದ್ರಲ್ಲಿ ನಮ್ಮ ಈ ಶಾಲಾ ಸಂಸ್ಥೆ ಇವರೆಲ್ಲ ತುಂಬ ಸಹಕರಿಸ್ತಾ ಇರೋದ್ರಿಂದ ಇಲ್ಲಿ ಈ ಶಾಲೆಗೆ ಬೇಕಾಗಿರೋಂಥ ಏನೇ ಅನ್ನೋ ಅನುಕೂಲಗಳಿದ್ರೆ ಆ ಅನುಕೂಲಗಳನ್ನ ತಕ್ಷಣ ತಡ ಮಾಡದೆ ಕೊಡ್ತಾ ಇದ್ದೀರಿ. ಇನ್ನೂ ಉನ್ನತವಾದ ಪ್ರಜೆಗಳಾಗಲಿ ಬೈಚಾಪುರ ಶಾಲೆ ಮಕ್ಕಳು ಈ ಶಾಲಾ ಇನ್ನೂ ಒಳ್ಳೆ ಪ್ರಶಸ್ತಿಗಳು ತರಲಿ ಅಂತ ಆಶಿಸ್ತಾ ಇದ್ದೀನಿ. ಎಷ್ಟು ಖರ್ಚಾಗ್ಬೋದು ಅಂದಾಜು ದೇವಾಲಯಕ್ಕೆ? ಇದೆಲ್ಲ ಅಂದಾಜು ಏನಿಲ್ಲ, ಸುಮಾರು ಒಂದು 1.5 ಲಕ್ಷದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು, ದಾನಿಗಳು ಮತ್ತು ಗ್ರಾಮಸ್ಥರು ಸೇರಿಕೊಂಡು ಮಾಡ್ತಾ ಇರೋಂಥ ದೇವಾಲಯ ಇದಾಗಿರ್ತದೆ. ನಮ್ಮ ನಾಗರಾಜು ಮತ್ತು ನಮ್ಮ ವಿನೋದ್, ನಾಗರಾಜಣ್ಣು ಮತ್ತು ಇನ್ನು ನಮ್ಮ ಅವರು ಈರಪ್ಪಣ್ಣವರು ತುಂಬ ಜನಗಳು ಈ ದೇವಸ್ಥಾನಕ್ಕೆ ಯಾರನ್ನ ಏನು ಕೇಳ್ದು ಇಲ್ಲ ಅಂತ ಇಲ್ಲ. ಇನ್ನೂ ದೊಡ್ಡ ದೇವಸ್ಥಾನನೇ ಕಟ್ಬೋದಾಗಿತ್ತು. ಜಾಗ ಚಿಕ್ಕದಾಗಿರೋದ್ರಿಂದ ನಾವು ಈ 1.5 ಲಕ್ಷದಲ್ಲೇ ಈ ದೇವಸ್ಥಾನನ ಮುಗಿಸೋದಕ್ಕೆ ಒಳ್ಳೆ ಶಿಲ್ಪಿಗಳು ಸಿಕ್ಕಿದ್ದಾರೆ. ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ತುಂಬ ಚೆನ್ನಾಗಿ ಬರ್ತದೆ ಈ ದೇವಸ್ಥಾನ. ಅಣ್ಣೇಶ್ವರಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 131ನೇ ಜಯಂತಿ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ಅದ್ದೂರಿಯಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗಗಳು ಹಾಜರಿದ್ದರು.